ಇನ್ನು ಜೈಲಿನಿಂದ ನೇರವಾಗಿ ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ. ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಹೋಗಿದ್ದಾರೆ. ತಾಯಿಯ ಜೊತೆ ತಲಗಟ್ಟುಪುರದ ವಜ್ರಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ತಾಯಿ ತಮ್ಮನ ಜೊತೆ ದೇಗುಲದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ವಜ್ರಮುನೇಶ್ವರನ ದರ್ಶನ ಪಡೆದು ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ ಅವರು. ಜೈಲಿನಿಂದ ನೇರವಾಗಿ ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ. ತಲಗಟ್ಟುಪುರದ ತಾಯಿ ಮನೆಯಲ್ಲಿ ಪವಿತ್ರಗಾಗಿ ಕಾದಿದ್ದಾರೆ ಪುತ್ರಿ ಖುಷಿ. ಫುಲ್ ಖುಷಿಯಾಗಿ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಬರೋಬ್ಬರಿ 6 ತಿಂಗಳ ಜೈಲು ವಾಸವನ್ನ ಮುಗಿಸಿ ಮನೆಗೆ ಕಾಲಿಡ್ತಿದ್ದಾರೆ ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇಂದು ರಿಲೀಸ್ ಆಗಿದ್ದಾರೆ. ಇಂದು ಜೈಲಿನಿಂದ ಹೊರಬರ್ತಿದ್ದಂತೆ ಫುಲ್ ನಗುತ್ತಲೇ ಹೊರ ಬಂದಿದ್ದಾರೆ. ಜೈಲಿನಿಂದ ನೇರವಾಗಿ ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ ಅವರು. ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಅವರು ತೆರಳುತ್ತಿದ್ದಾರೆ. ಜೊತೆಯಲ್ಲಿ ತಲಗಟ್ಟುಪುರದ ವಜ್ರಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ತಾಯಿ ಮತ್ತು ತಮ್ಮನ ಜೊತೆಯಲ್ಲಿ ದೇಗುಲದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ವಜ್ರಮುನೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಪವಿತ್ರ ಗೌಡ ಅವರು. ಇನ್ನು ಜೈಲಿನಿಂದ ನೇರವಾಗಿನೇ ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಹೊರಟಿದ್ದಾರೆ. ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಾಗಿಂದ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ರು. ಇಂದು ಜಾಮೀನಿಂದ ರಿಲೀಸ್ ಆಗಿ ಮನೆಯತ್ತ ಹೊರಡುತ್ತಿದ್ದಾರೆ. ಇನ್ನು ಹೊರಬರ್ತಿದ್ದಂತೆ ಜೈಲಿನಿಂದ ಪವಿತ್ರ ಗೌಡ ಅವರ ಮುಖದಲ್ಲಿ ನಗುತ್ತಾ ಮಂದಹಾಸ ನಗು ಇತ್ತು. ಅದಾದ ಮೇಲೆ ಪವಿತ್ರ ಗೌಡ ಅವರಿಗೋಸ್ಕರ ತಲಗಟ್ಟುಪುರದಲ್ಲಿರುವಂತ ಅವರ ತಾಯಿ ಮನೆಯಲ್ಲಿ ಪವಿತ್ರಗಾಗಿ ಕಾದು ಕುಳಿತಿದ್ದಾರೆ ಅವರ ಪುತ್ರಿ ಖುಷಿ. ಫುಲ್ ಖುಷಿಯಾಗಿ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಇನ್ನು ಬರೋಬ್ಬರಿ 6 ತಿಂಗಳ ಕಾಲ ಜೈಲು ವಾಸವನ್ನ ಮುಗಿಸಿ ಜಾಮೀನಿನ ಮೇಲೆ ಇವತ್ತು ರಿಲೀಸ್ ಆಗಿ ಮನೆಯತ್ತ ಹೋಗ್ತಿದ್ದಾರೆ ಪವಿತ್ರ ಗೌಡ ಅವರು. ಈ ಪ್ರಕರಣದ A1 ಆರೋಪಿನೇ ಪವಿತ್ರ ಗೌಡ. ಕೊಲೆಯಾಗಿರುವಂತ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರೋದ್ರಿಂದಾನೇ ಶುರುವಾಗಿದ್ದು ಇಡೀ ಈ ಕೊಲೆಯ ಪ್ರಕರಣ. ಈ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ. ಈ ಮೆಸೇಜ್ ವಿಚಾರವನ್ನ ದರ್ಶನ್ ಅವರಿಗೆ ತಿಳಿಸಲಾಗುತ್ತೆ. ಚಿತ್ರದುರ್ಗದಲ್ಲಿರುವಂತಹ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಪಟ್ಟಣಗಿರಿಯ ಶೆಡ್ ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆಗುತ್ತೆ. ನಂತರ ಇಡೀ ಪ್ರಕರಣ ಮುಂದೆ ಹೋಗುತ್ತೆ. ಈಗ ಇದೇ ಪ್ರಕರಣದಲ್ಲಿ 6 ತಿಂಗಳ ಕಾಲ ಜೈಲು ವಾಸವನ್ನ ಮುಗಿಸಿ ಪವಿತ್ರ ಗೌಡ ಅವರು ರಿಲೀಸ್ ಆಗಿ ನಗುತ್ತಲೇ ಹೊರ ಬಂದಿದ್ದಾರೆ. ಇನ್ನು ಪವಿತ್ರ ಗೌಡ ಅವರು ತಲಗಟ್ಟುಪುರದಲ್ಲಿರುವಂತಹ ಮನೆಗೆ ತೆರಳುತ್ತಿದ್ದಾರೆ. ಜೊತೆಯಲ್ಲಿ ದೇಗುಲಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಮಾಡಿದ್ದಾರೆ.